ಬ್ಯಾಕ್ ಬಹಿರಂಗ ಪ್ರಚಾರಕ್ಕೆ ಕಡೆ ದಿನ, ಹೀಗಾಗಿ ಭರ್ಜರಿ ಮತ ಶಿಕಾರಿ ನಡೀತಾ ಇದೆ. ಇತ್ತ ಮೇ ತಿಂಗಳಲ್ಲಿ ಮತದಾನಕ್ಕೆ ಹೋಗುವ ಕ್ಷೇತ್ರಗಳಲ್ಲೂ ಕೂಡ ಮುಂದುವರೆದಿದೆ ಮತ ಬೇಟೆ. ಇದರ ಭಾಗವಾಗಿ ಹಾವೇರಿಯಲ್ಲೂ ಕೂಡ ಮತ ಶಿಕಾರಿ ಮುಂದುವರೆದಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಬಿರುಸಿನ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಹಾವೇರಿ ಅಗಡಿ ಗುತ್ತಲ ನಗರದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ರುದ್ರಪ್ಪ ಲಮಾಣಿ, ವಿನಯ್ ಕುಲಕರ್ಣಿ ಆನಂದ ಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ನಮ್ಮ ಮೋಟೇಬಿಂದ್ರ ಗ್ರಾಮದ ಒಂದು ಸಂಪೂರ್ಣವಾಗಿ ಓಣಿಗೆ ಬಂದು ತಮ್ಮನ್ನ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತುಂಬ ಹೃದಯದಿಂದ ಅವ್ರನ್ನ ಇದೇ ಮುಂಬರುವ ಲೋಕಸಭೆ ಎಲೆಕ್ಷನ್ಗೆ ಬ್ಯಾಕ್ ಬಹಿರಂಗ ಪ್ರಚಾರಕ್ಕೆ ಕಡೆ ದಿನ, ಹೀಗಾಗಿ ಭರ್ಜರಿ ಮತ ಶಿಕಾರಿ ನಡೀತಾ ಇದೆ. ಇತ್ತ ಮೇ ತಿಂಗಳಲ್ಲಿ ಮತದಾನಕ್ಕೆ ಹೋಗುವ ಕ್ಷೇತ್ರಗಳಲ್ಲೂ ಕೂಡ ಮುಂದುವರೆದಿದೆ ಮತ ಬೇಟೆ. ಇದರ ಭಾಗವಾಗಿ ಹಾವೇರಿಯಲ್ಲೂ ಕೂಡ ಮತ ಶಿಕಾರಿ ಮುಂದುವರೆದಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಬಿರುಸಿನ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಹಾವೇರಿ ಅಗಡಿ ಗುತ್ತಲ ನಗರದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ರುದ್ರಪ್ಪ ಲಮಾಣಿ, ವಿನಯ್ ಕುಲಕರ್ಣಿ ಆನಂದ ಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ನಮ್ಮ ಮೋಟೇಬಿಂದ್ರ ಗ್ರಾಮದ ಒಂದು ಸಂಪೂರ್ಣವಾಗಿ ಓಣಿಗೆ ಬಂದು ತಮ್ಮನ್ನ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತುಂಬ ಹೃದಯದಿಂದ ಅವ್ರನ್ನ ಇದೇ ಮುಂಬರುವ ಲೋಕಸಭೆ ಎಲೆಕ್ಷನ್ಗೆ ಬ್ಯಾಕ್ ಬಹಿರಂಗ ಪ್ರಚಾರಕ್ಕೆ ಕಡೆ ದಿನ, ಹೀಗಾಗಿ ಭರ್ಜರಿ ಮತ ಶಿಕಾರಿ ನಡೀತಾ ಇದೆ. ಇತ್ತ ಮೇ ತಿಂಗಳಲ್ಲಿ ಮತದಾನಕ್ಕೆ ಹೋಗುವ ಕ್ಷೇತ್ರಗಳಲ್ಲೂ ಕೂಡ ಮುಂದುವರೆದಿದೆ ಮತ ಬೇಟೆ. ಇದರ ಭಾಗವಾಗಿ ಹಾವೇರಿಯಲ್ಲೂ ಕೂಡ ಮತ ಶಿಕಾರಿ ಮುಂದುವರೆದಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಬಿರುಸಿನ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಹಾವೇರಿ ಅಗಡಿ ಗುತ್ತಲ ನಗರದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ರುದ್ರಪ್ಪ ಲಮಾಣಿ, ವಿನಯ್ ಕುಲಕರ್ಣಿ ಆನಂದ ಸ್ವಾಮಿ ಅವರಿಗೆ ಸಾಥ್ ನೀಡಿದ್ದಾರೆ. ನಮ್ಮ ಮೋಟೇಬಿಂದ್ರ ಗ್ರಾಮದ ಒಂದು ಸಂಪೂರ್ಣವಾಗಿ ಓಣಿಗೆ ಬಂದು ತಮ್ಮನ್ನ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ತುಂಬ ಹೃದಯದಿಂದ ಅವ್ರನ್ನ ಇದೇ ಮುಂಬರುವ ಲೋಕಸಭೆ ಎಲೆಕ್ಷನ್ಗೆ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋದ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.